ಆಪದ್ಬಾಂಧವ ಗೋವಿಂದೋ, ಅನಾಥ ರಕ್ಷಕ ಗೋವಿಂದೋ, ರುಕ್ಮಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಪಾದಮೇ ಗೋವಿಂದ. ಶತಮಾನಂ ಭವತಿ ಶತಾಯುಃ ಓಂ ಶತಮಾನಂ ಭವತಿ ಶತಾಯುಃ ದಿನೇ ಮಹಾಲಕ್ಷ್ಮೀ आयुष मध्यम ब्रह्मचिष्ण ब्रह्मचिष्ण समर्पयामि नाम पूजा करिष्ये। ओम सुमुखाय राजाय नमः सुमदेवे नमः गणाध्यक्षाय नमः बालचन्द्रमणि समर्पयामि रक्षां धारयामि। ನಮ್ಮೂರು ವೇಣುಗೋಪಾಲ್ಪುರ, ಬಂಗಾರಪೇಟೆ ತಾಲೂಕು. ವೇಣುಗೋಪಾಲ್ಪುರ ಊರು, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್. ನಾವ್ ಎಷ್ಟೋ ಕಡೆ ಮಾಡಿಸಿದೀವಿ ವಿಗ್ರಹಗಳು, ಇಷ್ಟು ಮಾತ್ರ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಇಷ್ಟು ಸ್ವಾಮಿಗೆ ಮಾಡ್ಕೊಡ್ತಾರಂತ ಯಾರೋ ಹೇಳಿದ್ಮೇಲೆ ನಾವ್ ಇಲ್ಲಿಗೆ ಬಂದು ನಮ್ಮೂರಿಗೆ ಇಷ್ಟು ಮಾತ್ರ ಅನುಕೂಲ ಆಗಿದೆ. ಇಷ್ಟು ಮಾತ್ರ ವಿಗ್ರಹಗಳು ಮಾಡ್ಬೇಕಂದ್ರೆ ನಮ್ ಕಷ್ಟ ಇತ್ತು, ಇಲ್ಲಿನೂ ಯಾರೂನು ಮಾಡ್ಕೊಡ್ತಾ ಇಲ್ಲ ಅಷ್ಟು ಚೆನ್ನಾಗಿನು, ಅಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂನು ಒಳ್ಳೇದಾಗ್ಲಿ, ನಮ್ಮ ಊರ್ಗೂನು ಒಳ್ಳೇದಾಗ್ಲಿ ಅಂತ ನಾವು ಇನ್ಯಾರಾದ್ರೂ ಮಾಡಿಸೋರಿದ್ರೆ ಇಲ್ಲೇ ಬಂದು ಮಾಡ್ಸ್ರಿ. ಈ ಊರು ಉಪ್ಪುಕುಂಟೆ ಮಂಜುನಾಥ ಸ್ವಾಮಿ ಅವರು ಅಂತ ಹೇಳಿ ಅವ್ರದ್ದು ಚೆನ್ನಾಗಿ ಮಾಡ್ಕೊಡ್ತಾರ. ಯಾರು ಮಾಡ್ಸೋರಿದ್ರಿ ಇಲ್ಲಿ ಯಾರೇ ಆಗ್ಲಿ ಉಪ್ಪುಕುಂಟೆಗೆ ಬಂದು ನಾವ್ ಮಾಡಿಸ್ದಂಗೆ ಅವರು ಮಾಡಿಸ್ರಿ, ಒಳ್ಳೇದಾಗ್ಲಿ, ವಿಗ್ರಹ ಚೆನ್ನಾಗಿ ಕೊಡ್ತಾರ ಅಂತೇಳಿ ನಾವೆಲ್ರಿಗೂ ಕೈ ಮುಗಿತಾ ಇದೀವಿ. ರಾಧಾ ರುಕ್ಮಣಿ, ಕೃಷ್ಣ, ಗರುಡವಾಹನ, ಶೇಷವಾಹನ, ದ್ವಾರಪ, ಇದು ಜಯ ವಿಜಯ, ಪ್ರಭಾವಳಿ, ಇಷ್ಟು ನಾವು ಇಲ್ಲಿ ಮಾಡಿಸ್ಕೊಂಡಿದ್ದೀವಿ. ನಮ್ಗೆ ಒಳ್ಳೆ ವಿಗ್ರಹ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ ವಿಗ್ರಹಗಳು, ನಮಗೂ ಖುಷಿಯಾಗಿದೆ. ಇನ್ನ ಯಾರಿಗಾದ್ರೂ ನಾವ್ ಹೇಳಕ ರೆಡಿಗ ಇದ್ದೀವಿ, ಇಂತ ವಿಗ್ರಹಗಳು ಮಾಡಿಸ್ಕೊಡ್ರಿ ಇಂತ ಕಡೆ ಅಂತ ಹೇಳಕ ನಾವ್ ರೆಡಿ ಇದ್ದೀವಿ. ಮಾಡಿಸ್ಕೊಡ್ರಿ ಯಾರಾದ್ರೂ ಮಾಡಿಸೋರಿದ್ರೆ ಅಂತ. ವೇಣುಗೋಪಾಲ ಸ್ವಾಮಿ, ವೇಣುಗೋಪಾಲ್ಪುರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ತಗೊಂಡ್ ಹೋಗ್ತಾರೆ ಅದ್ ನಾವು. ಪುರಾಣ ಪ್ರಸಿದ್ಧ ಆ ಕಾಲದಾಗಿನಿಂದ ಇರೋ ದೇವಸ್ಥಾನ ಏನಿದು, ಸಾವಿರಾರು ವರ್ಷಗಳಿಂದ ಇರೋದು. ಹಳೆ ವಿಗ್ರಹಗಳಿದ್ವು, ಅದೆಲ್ಲ ಚೇಂಜ್ ಆಗಿ ಹೊಸ ಮಾಡಿಸ್ಕೊಂಡು ಹೋಗ್ತಾರೆ ಇದೀಗ. ಉತ್ಸವ ವಿಗ್ರಹಗಳು ಇವೆಲ್ಲ, ಉತ್ಸವ ವಿಗ್ರಹ, ಎರಡು ವಿಗ್ರಹಗಳು, ಎರಡು ಉತ್ಸವ. ಗರುಡವಾಹನ ಇಟ್ರೆ ಒಂದು ಉತ್ಸವ, ಶೇಷವಾಹನ ಮೇಲೆ ಅದೊಂಥರ ಉತ್ಸವ. ಎರಡು ಉತ್ಸವಗಳ ತರ ಎರಡು ವಿಗ್ರಹಗಳು ಮಾಡಿ ನಮ್ಗೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಪಂಚಲೋಹದಲ್ಲಿ ಮಾಡ್ಕೊಟ್ಟಿದ್ದಾರೆ, ಒಳ್ಳೆ ವಿಗ್ರಹ ಮಾಡಿದ್ದಾರೆ, ನಮ್ಗೆ ಒಳ್ಳೇದು. ಈ ತರ ಎಲ್ಲಿ ನಾವು ಎಷ್ಟೋ ಕಡೆ ಹೋಗಿದ್ವಿ, ಇಷ್ಟು ತುಂಬಾ ರೇಟ್ ಹೇಳಿದ್ರು, ಇಷ್ಟು ಕಮ್ಮಿ ರೇಟ್ಗೂ ಇಷ್ಟು ವಿಗ್ರಹಗಳಿಗೂ ನಮ್ಗ ಮಾಡ್ಕೊಟ್ಟಿದ್ದಾರೆ. ಮುಖ ಕಳೆ ಎಲ್ಲಾ ವಿಗ್ರಹಗಳು, ಎಲ್ಲ ಶೈನಿಂಗು ಎಲ್ಲ ಚೆನ್ನಾಗಿದೆ. ವಾತಾವರಣ ಸೂಪರ್ ಆಗಿದೆ. ಎಲ್ಲ ಕಲ್ಲಿನ ವಿಗ್ರಹಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅವರು ಬೆಳ್ಳಿ ಹೂ ಮಾಡ್ತಾವ್ರೆ, ಎಲ್ಲ ಮಾಡ್ಕೊಡ್ತಾರೆ. ಎಲ್ಲ ಬಂದು ತಗೊಂಡ್ರಿ. ಸಂಪ್ರದಾಯ ಅವ್ರು ಚೆನ್ನಾಗಿದೆ, ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ ಬಂದ್ರೆ ಇಲ್ಲಿಗೆ. ನಮ್ಗೆ ನಾವ್ ಎಷ್ಟು ಒಂದ್ 10 ಸಲ ಬಂದಿದ್ದೀವಿ, ನಮ್ಗೆ ಅಷ್ಟೇ ಮರ್ಯಾದೆ ಕೊಡ್ತಾವ್ರೆ, ಅಷ್ಟೇ ಗೌರವದಿಂದ ಅವರು ಮಾತಾಡ್ತಾರೆ ನಮ್ಮನ್ನ. ನಮ್ಗೆ ಅನುಕೂಲ ಮಾಡ್ಕೊಟ್ಟಿ. ನಮ್ದು ವೇಣುಗೋಪಾಲ್ಪುರ, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್. ನಾವು ನಮ್ದು ಹಳೆ ವಿಗ್ರಹಗಳಿತ್ತು, 100 ವರ್ಷದ್ದು, ಅದೆಲ್ಲ ಸ್ವಲ್ಪ ಶಿಥಿಲವಾಗಿತ್ತು. ಇಲ್ಲಿ ಮಾಡ್ಸಾರಂತ ಯಾರೋ ನಮ್ಗೆ ಅಡ್ರೆಸ್ ಹೇಳಿದ್ರು, ಇಲ್ಲಿ ಬಂದು ಆರ್ಡರ್ ಕೊಟ್ವಿ. ನಾವ್ ಏನ್ ಅಂದ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದಾರೆ. ರೇಟು ರೀಸನಬಲ್ ಆಗಿ ಮಾಡಿದ್ದಾರೆ. ಸುಮಾರು ಕಡೆ ಹೋಗಿದ್ವಿ, ಅಲ್ಲೆಲ್ಲ ರೇಟ್ ಜಾಸ್ತಿ ಹೇಳಿದ್ರು, ಇಷ್ಟು ಕ್ಲಿಯರ್ ಆಗಿ ಮಾಡ್ಲಿಲ್ಲ. ಇಲ್ಲಿ ಬಾರಿ ಕ್ಲಿಯರ್ ಆಗಿ ಮಾಡಿದ್ದಾರೆ, ರೇಟು ರೀಸನಬಲ್ ಆಗಿ ಮಾಡಿದ್ದಾರೆ. ಯಾರಾದ್ರೂ ಮಾಡ್ಸೋರಿದ್ರೆ ಇಲ್ಲೇ ಬಂದು. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಮದ್ ವಿರಾಟ್ ಪೋತುಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಗೋವಿಂದಮ್ಮಾಯ ನಮಃ. ವಿನಾಯಕ ಮೂಲ ವಿನಾಯಕಾಯ ನಮಃ. ಇವತ್ತಿನ ದಿವಸ ವಿಶೇಷ ಏನಪ್ಪಾ ಅಂದ್ರೆ, ಈ ವೇಣುಗೋಪಾಲ್ಪುರ ಅಂತ ಹೆಸರೇ, ಊರಿನ ಹೆಸರು ವೇಣುಗೋಪಾಲ್ಪುರ ಅಂತ. ಆ ವೇಣುಗೋಪಾಲ್ಪುರದವರು ಸುಮಾರು ಒಂದು ತಿಂಗಳು, 1.5 ತಿಂಗಳ ಹಿಂದೆ ನಮ್ಗೊಂದು ಆರ್ಡರ್ ಕೊಟ್ಟಿದ್ರು. ಈ ತರ ನಮಗೂ ಶೇಷವಾಹನ ಬೇಕು, ಚಿಕ್ಕದಾಗೈತೆ ನಮ್ದು ಇರೋದು, ಹಳೇದಿತ್ತಲ್ಲಪ್ಪ ನಿಮ್ದು, ಹಳೇದಿತ್ತು, ಚೆನ್ನಾಗಿಲ್ಲ ಅದು, ನಮ್ಗೆ ಹೊಸದಾಗಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಅವ್ರು ಆರ್ಡರ್ ಕೊಟ್ರು. ಆ ವೇಣುಗೋಪಾಲ ಸ್ವಾಮಿ ವಿಗ್ರಹಗಳು, ಗರುಡ ವಾಹನ, ಜಯ ವಿಜಯಗಳು, ಒಂದು ಪ್ರಭಾವಳಿ ಸೆಟ್ ಪೂರ್ತಿ ಇದೆಲ್ಲ ಸಮೇತಗ. ಆವಾಗ ನಾವು ಅನ್ಕೊಂಡ್ರು, ಪಾಪ ಎಲ್ಲೆಲ್ಲ ಓಡಾಡಿರ್ತಾರೆ, ಏನೇನ್ ನೋಡಿರ್ತಾರೆ ನಮ್ಗೆ ಗೊತ್ತಿಲ್ಲ. ನಾವು ಡೈರೆಕ್ಟ್ ಬಂದ್ ಆರ್ಡರ್ ತಗೊಳ್ತಾ ಇದೀವಿ. ನಮ್ ಹುಡುಗನ ಕಳ್ಸಿದ್ದೆ ನಾನು, ಹೋಗ್ಬಿಟ್ಟು ಬರಪ್ಪ ಏನಿದ್ರೆ ಕೇಳೋಣ ಅಂತ. ಅವ್ರೊಂದು ಭಕ್ತಿ ನೀತಿ ಇರೋದ್ರಿಂದ ತುಂಬಾ ಮೂಡ್ ಬಂದೈತಿ, ವಿಗ್ರಹಗಳು ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ. ಈ ಕೆಲಸ ಹೆಂಗಪ್ಪ ಅಂದ್ರೆ, ಗ್ರಾಮಸ್ಥರು ಯಾವ ತರ ಭಕ್ತಿ ಭಾವನೆಯಿಂದ ಇದ್ದಾರೋ ಅದೇ ತರ ಈ ಕೆಲಸನು ಅದೇ ತರ ನಮ್ಮ ಕೈಯಲ್ಲಿ ಮೂರ್ತಿ ರೆಡಿ ಆಗ್ತದೆ. ಆ ಭಕ್ತಿ ಭಾವ ಇಲ್ದೆ ಇಲ್ಲೂ ಸೆಟ್ ಆಗಲ್ಲ, ದೇವ್ರು ಚೆನ್ನಾಗ್ ಬರಲ್ಲ.
ಏನೋ ಬೇಕಾಬಟ್ಟಿ ಮಾಡಿಸೋದು, ಶೋಕಿಗೆ ಮಾಡಿಸ್ಕೊಳ್ಳೋದು, ಪ್ರಿಸ್ಟೇಜ್ ನೋಡ್ಸಕ್ ಮಾಡಿಸೋದು ತುಂಬಾ ಜನ ಇದ್ದಾರೆ. ಆದ್ರೆ ನಿಮ್ಗೆ ಬಂದಿರೋಂತ ವಿಗ್ರಹಗಳು, ನಿಮ್ಮ ಆಗಿರೋಂತ ಈ ಕಲೆ ತುಂಬಾ ಅದ್ಭುತವಾಗಿ ಬಂದೈತೆ, ತುಂಬಾ ಚೆನ್ನಾಗಿ ಬಂದೈತೆ. ಅದ್ ನಿಮ್ಮ ಗುಣ, ನಿಮ್ಮ ಊರಿನ ಗುಣ ತುಂಬಾ ಅದ್ಭುತವಾಗೈತೆ. ಎಲ್ಲ ಪಂಚಲೋಹದ ವಿಗ್ರಹಗಳಿವು. ನೋ ಶೇಡಿಂಗ್, ಲೈಫ್ ಟೈಮ್ ಗ್ಯಾರಂಟಿ ಇರ್ತದೆ. ಆದ್ರೂನು ಇವ್ರಿಗೆ ನಾವು ವರ್ಷ ರಿಜಿಟ್ ಕೊಡ್ತೀವಿ. ಏನಾದ್ರು ಯಾವ ತರ ಪಾಲಿಶ್ ಕಮ್ಮಿ ಆದ್ರೂ, ಅದೇನೋ ಜಾಯಿಂಟ್ ಕಿತ್ತೋದ್ರು, ಮುರಿದೋದ್ರು ಎಲ್ಲ ನಮ್ದೇ ರೆಸ್ಪಾನ್ಸ್ ಇರ್ತದೆ. ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೂ ರೆಡಿ ಇದ್ವಿ, ಇಲ್ಲ ಅದೇ ಆಲ್ಟ್ರೇಷನ್ ಮಾಡೋಕ್ಕೂ ಕೊಡ್ತೀವಿ. ಇಲ್ಲ ಅಮೌಂಟ್ ವಾಪಸ್ಸುನು ಗ್ಯಾರಂಟಿ ಕೊಡಕ್ಕೆ ನಾವು ಸಿದ್ಧವಾಗಿರ್ತೀವಿ. ಯಾಕಂದ್ರೆ ಈ ಕೆಲಸದಲ್ಲಿ ನಮ್ಗೊಂದು ನಂಬಿಕೆ ಐತೆ, ನಾವು ಕೊಟ್ಟಿರೋ ಮೆಟೀರಿಯಲ್, ನಾವು ಕೊಟ್ಟಿರೋ ಕ್ವಾಲಿಟಿ ಮೇಲೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸ್ವಸ್ತಿ, ನಮಸ್ಕಾರ.